ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರವೀಂದ್ರನಾಥ್ ಟಾಗೂರ್ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿನ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರವೀಂದ್ರನಾಥ ಟ್ಯಾಗೂರ್ ರವರ ಭಾರತದ ಒಬ್ಬ ಮಹಾನ್ ಕವಿ ಮತ್ತು ಸಾಹಿತಿ. ರವೀಂದ್ರನಾಥ್ ಟ್ಯಾಗೂರ್ ರವರು ಭಾರತದ ಒಬ್ಬ ಮಹಾನ್ ಕವಿ ಮತ್ತು ಸಾಹಿತಿ. ಓಕೆನಾ? ಅಂದ್ರೆ ಎರಡನೇ ಪಾಯಿಂಟ್, ಅವರು ಮೇ 7, 1861ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಓಕೆನಾ? ಅದಾದ ನಂತರ ಕೋಲ್ಕತ್ತಾದಲ್ಲಿ ಜನಿಸಿದರು. ಓಕೆ. ಅಂದ್ರೆ ಮೂರನೇ ಪಾಯಿಂಟ್ ನೋಡಿ, ಅವರನ್ನು ಪ್ರೀತಿಯಿಂದ ಗುರುದೇವ ಎಂದು ಕರೆಯುತ್ತಿದ್ದರು. ಓಕೆನಾ? ಗುರುದೇವ ಎಂದು ಕರೆಯುತ್ತಿದ್ದರು. ಅದಾಂತರ ಮಕ್ಕಳೇ, ನಾಲ್ಕನೇ ಪಾಯಿಂಟ್, ಅವರು ಭಾರತದ ರಾಷ್ಟ್ರಗೀತೆ ಜನ ಗಣ ಮನವನ್ನು ರಚಿಸಿದರು. ಮತ್ತು ನೋಡಿ, ಅವರು ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ರಚಿಸಿದರು. ಐದನೇ ಪಾಯಿಂಟ್, ಅವರು ಗೀತಾಂಜಲಿ ಎಂಬ ಪ್ರಸಿದ್ಧ ಕವನ ಸಂಕಲನವನ್ನು ರಚಿಸಿದ್ದಾರೆ. ಮತ್ತು ನೋಡಿ, ರವೀಂದ್ರನಾಥ್ ಟಾಗೂರ್ ಅವರು ಭಾರತದ ಒಬ್ಬ ಮಹಾನ್ ಕವಿ ಮತ್ತು ಸಾಹಿತಿ. ಎರಡನೇ ಪಾಯಿಂಟ್, ಅವರು ಮೇ 7, 1861ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರನ್ನು ಪ್ರೀತಿಯಿಂದ ಗುರುದೇವ ಎಂದು ಕರೆಯುತ್ತಿದ್ದರು. ನಾಲ್ಕನೇ ಪಾಯಿಂಟ್, ಅವರು ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ರಚಿಸಿದರು. ಐದನೇ ಪಾಯಿಂಟ್, ಅವರು ಗೀತಾಂಜಲಿ ಎಂಬ ಪ್ರಸಿದ್ಧ ಕವನ ಸಂಕಲನವನ್ನು ರಚಿಸಿದ್ದಾರೆ. ಆರನೇ ಪಾಯಿಂಟ್, ಅವರಿಗೆ 1913ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಲಭಿಸಿತು. ನೊಬೆಲ್ ಪ್ರಶಸ್ತಿ ಲಭಿಸಿತು. ಓಕೆ. ಏಳನೇ ಪಾಯಿಂಟ್ ನೋಡಿ, ಅವರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯಾದ ವ್ಯಕ್ತಿ. ಓಕೆನಾ? ಅಂತರ ಎಂಟನೇ ಪಾಯಿಂಟ್ ನೋಡಿ, ಅವರು ಶಾಂತಿನಿಕೇತನ ಎಂಬ ಸುಂದರವಾದ ಶಾಲೆಯನ್ನು ಸ್ಥಾಪಿಸಿದರು.
ಸ್ಥಾಪಿಸಿದರು. ಮತ್ತೊಮ್ಮೆ ನೋಡಿ, ಅವರು ಶಾಂತಿನಿಕೇತನ ಎಂಬ ಸುಂದರವಾದ ಶಾಲೆಯನ್ನು ಸ್ಥಾಪಿಸಿದರು. 9ನೇ ಪಾಯಿಂಟ್, ಅವರು ಕೇವಲ ಕವಿಯಷ್ಟೇ ಅಲ್ಲ. ಅವರು ಕೇವಲ ಕವಿಯಷ್ಟೇ ಅಲ್ಲ. ಕವಿಯಷ್ಟೇ ಅಲ್ಲ, ಚಿತ್ರ ಕಲಾವಿದರು ಮತ್ತು ಸಂಗೀತಗಾರರೂ ಆಗಿದ್ದರು. ಸಂಗೀತಗಾರರು ಆಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಕೇವಲ ಕವಿಯಷ್ಟೇ ಅಲ್ಲ, ಚಿತ್ರ ಕಲಾವಿದರು ಮತ್ತು ಸಂಗೀತಗಾರರೂ ಆಗಿದ್ದರು. 10ನೇ ಪಾಯಿಂಟ್, ತಮ್ಮ ಬರಹಗಳ ಮೂಲಕ ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಪ್ರೀತಿಯ ಸಂದೇಶ ನೀಡಿದ್ದಾರೆ. ಶಾಂತಿ ಮತ್ತು ಪ್ರೀತಿಯ ಸಂದೇಶ ನೀಡಿದ್ದಾರೆ. ಓಕೆನಾ, ನೀಡಿದ್ದಾರೆ. ಹಾಗಾದ್ರೆ ಈ ಒಂದು ಮಾಹಿತಿ ನನಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.